ಈ ಹೊತ್ತಿನ ಬಿಗ್ ನ್ಯೂಸ್ ಮೈಸೂರಿನಲ್ಲಿ ರಾಹುಲ್ ಜೊತೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ. ಏರ್ಪೋರ್ಟ್ ನಲ್ಲಿ ರಾಹುಲ್ ಗಾಂಧಿ ಜೊತೆ ಒಂದು ಟೈಮ್ ಕೇವಲ ಡಿಕೆ ಶಿವಕುಮಾರ್ ಒಬ್ಬರೇ ಮಾತಾಡಿದ್ರೆ, ಅದಾದ ನಂತರ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಜೊತೆ ಇಬ್ರನ್ನೂ ಕೂಡ ಸೇರಿಸಿಕೊಂಡು ಮಾತಾಡ್ತಾರೆ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರ ಜೊತೆಗೆ ಒಬ್ಬರೇ ರಾಹುಲ್ ಗಾಂಧಿ ಮಾತಾಡ್ತಾರೆ. ಇದಿಷ್ಟು ಈ ಹೊತ್ತಿನ ಒಂದು ಬಿಗ್ ನ್ಯೂಸ್. ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ನಲ್ಲಿ ಇದುವರೆಗೂ ಕೂಡ ನಾವು ಗುಪ್ತಾಗಿ ಮಾತುಕತೆ ನಡೀತಾ ಇದೆ, ಎಲ್ಲೋ ಒಂದು ಮೀಟಿಂಗ್ ಆಗುತ್ತೆ, ಒಳಗಡೆ ಬರೀ 4 ಜನ 3 ಜನ 5 ಜನ ಕೂತ್ಕೊಂಡು ಮಾತಾಡ್ತಾರೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಸುದ್ದಿ ನೋಡ್ತಾ ಇದ್ವಿ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಮೈಸೂರಿನಲ್ಲಿ ಮಂಡಕಳ್ಳಿ ಏರ್ಪೋರ್ಟ್ ನಲ್ಲಿ ಬಹಿರಂಗವಾಗಿ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಟಿವಿ9 ನಲ್ಲಿ ಲಭ್ಯ, ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಫಸ್ಟ್ ಡಿಕೆ ಶಿವಕುಮಾರ್ ಒಬ್ಬರೇ ರಾಹುಲ್ ಗಾಂಧಿ ಜೊತೆಗೆ ಮಾತಾಡ್ತಾ ಇರುವಂತಹ ಈ ದೃಶ್ಯಗಳು ಹಲವಾರು ವಿಚಾರಗಳನ್ನ ಹೇಳುತ್ತೆ ನೋಡಿ. ರಾಹುಲ್ ಗಾಂಧಿ ಊಟಿಯಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದು ಇಳಿದಾಗ ಆ ಒಂದು ಗ್ಯಾಪ್ ಇತ್ತು. ಅಲ್ಲಿಂದ ಮತ್ತೊಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಹೊರಡಬೇಕಿತ್ತು. ಆ ಗ್ಯಾಪ್ ಏನಿದೆ, ಆ ಟ್ರಾನ್ಸಿಷನ್ ಗ್ಯಾಪ್, ಆ ನಡುವೆ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡ್ತಾರೆ. ಓಪನ್ ಆಗಿ ಕಾಣಿಸ್ತಾ ಇರುವಂತಹ ದೃಶ್ಯಗಳಿದು. ಟಿವಿ9ಗೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ನೀವು ನೋಡ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆ ರಾಹುಲ್ ಗಾಂಧಿ ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಅವರು ಹೆಲಿಕಾಪ್ಟರ್ನಲ್ಲಿ ಇಳಿದಂತಹ ದೃಶ್ಯಗಳು. ಅದಾದ ನಂತರ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸೋದಿಕ್ಕೆ ಅಂತ ಹೇಳಿ ಹೋಗ್ತಾರೆ. ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಇಬ್ಬರೇ ಉಭಯ ಕುಶಲೋಪರಿ ಮಾತಾಡಿದ್ದಾರೆ. ಬಟ್ ಇವರಿಬ್ಬರ ನಡುವೆ ಏನ್ ಮಾತುಕತೆ ಆಗಿದೆ ಅಥವಾ ಏನ್ ಮಾತಾಡಿದ್ದಾರೆ ಅನ್ನುವಂಥದ್ದು ಈಗ ಕುತೂಹಲ. ಏನಿರ್ಬೋದು ಹಾಗಾದ್ರೆ? ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಪ್ರಸಕ್ತವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಡಿಕೆ ಶಿವಕುಮಾರ್ ಶತಾಯಗತಾಯ ಸಿಎಂ ಗಾದಿಗೆ ಏರಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿರುವಾಗ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಏನು ಹೇಳುತ್ತೆ ನೋಡೋಣ, ಅಲ್ಲಿವರೆಗೂ ಕೂಡ ನಾನೇನೂ ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ನಿಲುವಿರುವಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ ನಾವು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀವಿ, ಅದು ಬಿಟ್ಟರೆ ಅಧಿಕಾರ ಹಂಚಿಕೆ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥದ್ರ ಬಗ್ಗೆನೇ ಆ ನಿಲುವಿನಲ್ಲಿರುವಂತಹ ಸಿದ್ದರಾಮಯ್ಯ ಒಂದು ಕಡೆ. ಸೊ ಇವತ್ತು ನಡೆದಿರುವಂತಹ ಈ ಮಾತುಕತೆ ಹಲವಾರು ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದೆ ನೋಡಿ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಬಂದು ಭೇಟಿ ಆಗ್ತಾರೆ, ಸ್ವಾಗತಿಸ್ತಾರೆ. ಅದಾದ ನಂತರ ಇಬ್ರು ನಾಯಕರು, ಅಕ್ಕಪಕ್ಕ ಬೇರೆ ಯಾರೂ ಇಲ್ಲ, ಒಂದಷ್ಟು ಜನ ಗನ್ಮ್ಯಾನ್ಗಳು ಅಲ್ಲಿರುವಂಥದ್ದನ್ನ ಗಮನಿಸ್ತೀವಿ. ಅದು ಬಿಟ್ಟರೆ ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೇ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಇದು ತುಂಬಾ ಹೊತ್ತೇನಿಲ್ಲ, 1 ನಿಮಿಷ, ಮೇ ಬಿ ಒಂದು 30 ಸೆಕೆಂಡ್, 1 ನಿಮಿಷ ಅಷ್ಟೇ ನೋಡಿ. ಈ ದೃಶ್ಯಗಳನ್ನ ನೋಡಿ, ಈ ಎಕ್ಸ್ಕ್ಲೂಸಿವ್ ಫುಟೇಜ್ ಮತ್ತೊಂದು ನಿಮಗೆ ತೋರಿಸ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆಗೆ ಮಾತಾಡುವಾಗ ಸ್ವಲ್ಪ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ ನೋಡಿ. ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ರಾಹುಲ್ ಗಾಂಧಿಯಲ್ಲಿ ಮಾತಾಡ್ತಾ ಇರುವಂತಹ ಈ ದೃಶ್ಯಗಳು. ಇಬ್ಬರೂ ನಾಯಕರನ್ನ ಮುಖಾಮುಖಿ ನಿಲ್ಲಿಸಿ ರಾಹುಲ್ ಗಾಂಧಿ ಮಾತಾಡ್ತಾರೆ. ಹಾಗಾದ್ರೆ ಇವರಿಬ್ರು ರಾಹುಲ್ ಗಾಂಧಿ ಜೊತೆಗೆ ಏನ್ ಮಾತಾಡಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಸುಮ್ಮನೆ ನಿಂತಿದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯ ಅವರು ಕೂಡ ಮಾತಾಡ್ತಾರೆ. ಹಾಗಾದ್ರೆ ಉಭಯ ನಾಯಕರು ಬರೀ ಉಭಯ ಕುಶಲೋಪರಿಯನ್ನ ಮಾತಾಡಿದಾರ? ರಾಹುಲ್ ಗಾಂಧಿ ಅವರ ಜೊತೆಗೆ ಏನು ಮಾತಾಡಿರ್ಬೋದು? ಪ್ರಸಕ್ತ ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ? ಯಾಕೆಂದ್ರೆ ಇದು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಒಬ್ಬ ನಾಯಕನ ಹತ್ರ ಮಾತಾಡುವಂಥ ವಿಷಯ ಖಂಡಿತವಾಗ್ಲೂ ಅಲ್ಲ. ಅಧಿಕಾರ ಹಂಚಿಕೆ ವಿಚಾರ ಅಥವಾ ಕ್ಯಾಬಿನೆಟ್ ರೀಶಫಲ್ ವಿಚಾರ ಇಲ್ಲಿ ಹೀಗೆ ಏರ್ಪೋರ್ಟ್ನಲ್ಲಿ ಬಹಿರಂಗವಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು 1-2 ನಿಮಿಷಗಳ ಕಾಲ ಮಾತಾಡುವಂತಹ ವಿಚಾರ ಅಲ್ವೇ ಅಲ್ಲ. ರಾಜ್ಯ ರಾಜಕಾರಣ ಸದ್ಯಕ್ಕೆ ಇಲ್ಲಿವರೆಗೂ ಅಂತೂ ಖಂಡಿತವಾಗ್ಲೂ ಬಂದಿಲ್ಲ. ಹಾಗಾದ್ರೆ ಏನ್ ನಡೆದಿದೆ ಮಾತುಕತೆ ಇವರಿಬ್ಬರ ನಡುವೆ ಅಥವಾ ಈ 3 ಜನರ ನಡುವೆ? ಯಾವ ರೀತಿಯಾಗಿ ಮಾತುಕತೆ ಆಯಿತು ಅನ್ನುವಂಥದ್ದು ಕುತೂಹಲ. ಮತ್ತೊಂದು ವಿಂಡೋದಲ್ಲಿ ನೀವು ವಿಜುವಲ್ಸ್ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಜುವಲ್ಸ್. ಡಿಕೆ ಶಿವಕುಮಾರ್ ಮೊದಲು ಮಾತಾಡ್ತಾರೆ, ಅದಾಗಿ ಕೆಲವು ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಗೆ ಬರ್ತಾರೆ. 3 ಜನ ಮಾತಾಡಿದ ನಂತರ ಡಿಕೆ ಶಿವಕುಮಾರ್ ಅವರು ಒಬ್ಬರನ್ನೇ ಅಲ್ಲಿ ಬಿಟ್ಟು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡು ಹೋಗಿ ಪಕ್ಕಕ್ಕೆ ಮಾತಾಡ್ತಾರೆ. ಇದು ಏನ್ ತೋರಿಸುತ್ತೆ ಹಾಗಾದ್ರೆ? ಯಾಕೆ ಇಬ್ರು ಮುಂದೆನೇ ಮಾತಾಡದೇ ಇರುವಂತಹ ಮಾತು ಯಾವುದು ಹಾಗಾದ್ರೆ? ಡಿಕೆ ಶಿವಕುಮಾರ್ ಮುಂದೆ ಮಾತಾಡೋಕೆ ಆಗದೆ ಇರುವಂತಹ ಮಾತೇನು? ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಯಾಕೆ ಮಾತಾಡ್ತಾ ಇದ್ದಾರೆ? ಸುಮ್ಮನೆ ಮೂಕ ಪ್ರೇಕ್ಷಕನಂತೆ ಡಿಕೆ ಶಿವಕುಮಾರ್ ಹಿಂದೆ ಕೈ ಕಟ್ಕೊಂಡು ನೋಡ್ತಾ ಇದ್ದಾರೆ. ಏನ್ ಹಾಗಾದ್ರೆ?
ಇದನ್ನ ಈ ಕನೆಕ್ಟಿಂಗ್ ಡಾಟ್ಸ್ ಅಂತ ಹೇಳಿ ಈ ವಿಡಿಯೋಗಳನ್ನ ಕನೆಕ್ಟ್ ಮಾಡಿ ಹೇಳಿದ್ರೆ ಯಾವ ಥಿಯರಿ ಹೊರಗೆ ಬರುತ್ತೆ? ಮೊದಲು ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಹತ್ರ ಏನ್ ಹೇಳಿರ್ಬೋದು, ಯಾವುದೋ ಒಂದು ವಿಚಾರ ಪ್ರಸ್ತಾಪ ಮಾಡಿದಾರ, ಆ ವಿಚಾರದ ಬಗ್ಗೆ ಅವ್ರಿಗೆ ಹೇಳಿ ಓಕೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಬಂದು ಅವ್ರ ಜೊತೆಗೆ ನಿಂತ್ಕೊಂಡು ಅದೇ ಸ್ಥಳದಲ್ಲಿ ಡಿ ಕೆ ಹೇಳಿದಂಥ ಒಂದು ವಿಚಾರವನ್ನ ಸಿದ್ದರಾಮಯ್ಯ ಅವ್ರ ಹತ್ರ ಪ್ರಸ್ತಾಪ ಮಾತಾಡಿದ್ರ. ಅದಾದ್ಮೇಲೆ ಡಿ ಕೆ ಒಬ್ಬರನ್ನೇ ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡೋಗಿ ಪಕ್ಕಕ್ಕೆ ರಾಹುಲ್ ಗಾಂಧಿ ಏನ್ ಮಾತಾಡಿದ್ರು? ಅಂಥದ್ದೇನಿತ್ತು ಹಾಗಾದ್ರೆ? ಡಿ ಕೆ ಶಿವಕುಮಾರ್ ಅವರ ಎದುರು ಮಾತಾಡಕ್ಕಾಗದೇ ಇರುವಂತಹ ವಿಷಯ ಏನ್ ಹೇಳಿದ್ರು ಸಿದ್ದರಾಮಯ್ಯ ಅವರಿಗೆ? ಎಲ್ಲ ಪ್ರಶ್ನೆಗಳಿವೆ ಇವತ್ತು. ಇದಾಗಿರುವಂಥದ್ದು ಕೇವಲ 1-2 ನಿಮಿಷಗಳ ಮಾತುಕತೆ ಅಷ್ಟೇ, ಆದರೆ ಇರುವಂತಹ ವಿಷಯ ಬಹಳ ದೊಡ್ಡದು. ಎಸ್, ಈ ದೃಶ್ಯಗಳು ಈ ಹೊತ್ತಿನ ಒಂದು ಬಿಗ್ ನ್ಯೂಸ್ ಅನ್ನ ಹೇಳ್ತಾ ಇವೆ. ಏನಿದು ಹಾಗಾದ್ರೆ? ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಹಾಗೆ ಪ್ರಸನ್ನ ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಮೊದಲಿಗೆ ರಾಮ್, ಇವತ್ತು ನೋಡ್ತಾ ಇದೀವಿ ದೃಶ್ಯಗಳನ್ನ. ಈ ಒಂದು ದೃಶ್ಯಗಳಲ್ಲಿ ಏನು ಮಾತಾಡಿದ್ರು ಅನ್ನುವಂಥದ್ದು ಬಹಳ ಕುತೂಹಲ. ವೆರಿ ಡ್ರಾಮ್ಯಾಟಿಕ್ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ. ಮೊದಲು ಡಿ ಕೆ ಅವ್ರ ಜೊತೆಗೆ ಮಾತಾಡ್ತಾರೆ, ಆಮೇಲೆ ಸಿದ್ದರಾಮಯ್ಯ ಅವರು ಬರ್ತಾರೆ. ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾತು ನಡೀತು? ಈ ಎಲ್ಲಾ ವಿಜುವಲ್ಸ್ ಅನ್ನ ನೋಡಿದ್ರೆ ಏನ್ ಸೂಚಿಸುತ್ತೆ ಈ ವಿಜುವಲ್ಸ್ಗಳು ಹಾಗಾದ್ರೆ ರಾಮ್? ರೆಹಮಾನ್, ಖಂಡಿತವಾಗಿ ಇವತ್ತು ಮೈಸೂರು ವಿಮಾನ ನಿಲ್ದಾಣ ಮಂಡಕ್ಕಳ್ಳಿಯಲ್ಲಿ ಆದಂತಹ ಈ ಬೆಳವಣಿಗೆ ರಾಜ್ಯ ರಾಜಕಾರಣ, ಅದರಲ್ಲೂ ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಸಹ TV9 ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಇವತ್ತು ರಾಹುಲ್ ಗಾಂಧಿ ಮೈಸೂರಿಗೆ ಬರ್ತಾ ಇದ್ದಾರೆ. ದೆಹಲಿಯಲ್ಲಿ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಂತಹ ನಾಯಕರು ಇವತ್ತು ಮೈಸೂರಿನಲ್ಲೇ, ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೈಸೂರಿಗೆ ಬರ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿ ಅವರಿಗೆ ಅತ್ಯಂತ ಮಹತ್ವದಾಗಿತ್ತು. ಯಾಕಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಂತದ್ದು, ಅವರದೇ ಅಂತಿಮ ತೀರ್ಮಾನ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು. ಮತ್ತೆ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಪೂರ್ಣವಾದಂತಹ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆಯ ಅಸ್ತ್ರವನ್ನ ಬಳಸಿದ್ರು. ಸಾಕಷ್ಟು ಬಾರಿ ಅವರು ಹೇಳಿದಂಥದ್ದು, ರಾಹುಲ್ ಗಾಂಧಿ ಅವರಿಗೆ ನಾನು ಸಮಯವನ್ನ ಕೇಳಿದ್ದೇನೆ, ರಾಹುಲ್ ಗಾಂಧಿ ಯಾವಾಗ ಸಮಯವನ್ನ ಕೊಡ್ತಾರೆ ಅವಾಗ ನಾನು ಈ ಒಂದು ಸಂಪುಟ ಪುನರ್ರಚನೆ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನ ಮಾಡಿ ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ರಾಹುಲ್ ಗಾಂಧಿ ಅವರ ಕಾಲಾವಕಾಶ ಅವ್ರಿಗೂ ಸಹ ಸಿಕ್ಕಿರಲಿಲ್ಲ. ಅದೇ ರೀತಿಯಾಗಿ DK ಶಿವಕುಮಾರ್ ಅವರು ಸಹ ಹೈಕಮಾಂಡ್ ಮೇಲೆ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. 2 ದಿನಗಳ ಹಿಂದೆ ಅಷ್ಟೇ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ, ಹೀಗಾಗಿ ಎಲ್ಲವನ್ನೂ ಸಹ ಅವರಿಗೆ ಬಿಟ್ಟಿದ್ದೇನೆ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಇವತ್ತಿನ ಸುಸಂದರ್ಭ DK ಶಿವಕುಮಾರ್ ಸಹ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತಾರೆ, ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅನ್ನೋ ಒಂದು ಮಾತಿತ್ತು. ಇವತ್ತು ಬೆಳಗ್ಗೆ ಏನು ದೆಹಲಿಯಿಂದ ಮೈಸೂರು ಮಂಡಕ್ಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾವುದೇ ರೀತಿಯಾದಂತಹ ಚರ್ಚೆಯನ್ನಾಗಲಿ ಅಥವಾ 30 ಸೆಕೆಂಡ್ಗಳ ಮಾತನ್ನು ಸಹ ಉಭಯ ನಾಯಕರ ಜೊತೆ ಆಡಿರಲಿಲ್ಲ. ಆ ಒಂದು ಭೇಟಿ ಸ್ವಾಗತ ಮಾಡಲಿಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರೂ ಸಹ ಅವ್ರನ್ನ ಸ್ವಾಗತ ಮಾಡಿಸಿ ಅಲ್ಲಿಂದ ಅವರು ನೀಲಗಿರಿಯ ಗೂಡ್ಲೂರಿನ ಶಾಲೆಗೆ ಕಾರ್ಯಕ್ರಮಕ್ಕೆ ತೆರಳಿದ್ರು. ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯೆಯನ್ನು ನೀಡಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆ ಯಾವುದೇ ರೀತಿಯಂತಹ ಚರ್ಚೆ ಆಗಿಲ್ಲ. ಕಮಿಂಗ್ ಮತ್ತೆ ಗೋಯಿಂಗ್ ಇವೆರಡೇ ಸಹ ಆಗಿರುವಂಥದ್ದು. ಸಂಜೆ ಸಹ ನಾವು ಯಾವುದೇ ಚರ್ಚೆಯನ್ನ ಮಾಡೋದಿಲ್ಲ ಅಂತೇಳಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ರು. ಆದರೆ ವಾಪಸ್ಸು ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮವನ್ನು ಮುಗಿಸಿ ಮೈಸೂರಿಗೆ ಬಂದು ಇಲ್ಲಿಂದ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳಿಕೆ ನೀಡಿದ್ರು ಅದಕ್ಕೆ ತದ್ವಿರುವಾದಂತಹ ಒಂದು ಬೆಳವಣಿಗೆ ಅಲ್ಲಿ ನಡೆದಿದೆ. ದೃಶ್ಯಗಳಲ್ಲಿ ನೋಡೋದಾದ್ರೆ ಮೊದಲನೇದಾಗಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅದೇ ಸಂದರ್ಭಕ್ಕೆ ಅಲ್ಲಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಅದಾದ ನಂತರ ಮೂವರು ಸಹ ಒಟ್ಟಿಗೆ ನಿಂತ್ಕೊಂಡು ಮಾತನಾಡ್ತಾರೆ. ಅದಾದ ಮೇಲೆ ಮತ್ತೆ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡೋಗಿ ಮಾತನಾಡುವಂತ ಕೆಲಸ ಮಾಡ್ತಾರೆ. DK ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಮಾತನಾಡ್ತಾರೆ. ಪ್ರಮುಖವಾಗಿ ತಾವು ಹೇಳದಂತೆ ಅವರ ಮುಂದೆ, ಅಂದರೆ ಉಭಯ ನಾಯಕರು, ಕಾಂಗ್ರೆಸ್ ನಾಯಕರು, ಒಬ್ರು CM ಮತ್ತೊಬ್ರು DCM ಅವರ ಮುಂದೆ ಚರ್ಚೆ ಮಾಡಿದಂತಹ ಯಾವ ವಿಚಾರ ಅಂತೇಳಿ ಬೆಳಗ್ಗೆ ಸಹ TV9 ಈ ಬಗ್ಗೆ ಪ್ರಸಾರವನ್ನು ಮಾಡಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಒಟ್ಟಿಗೆ ದೆಹಲಿಗೆ ಭೇಟಿ ನೀಡುವಂತಹ ಸಮಯದಲ್ಲೂ ಸಹ ಯಾವುದೇ ರೀತಿಯಂತಹ ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆದಾಗಲೂ ಸಹ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತ್ರ ಹೈಕಮಾಂಡ್ ಕರೆಸ್ಕೊಂಡಿತ್ತು. ಅಲ್ಲಿಯೂ ಸಹ ಯಾವುದೇ ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಚಿವ ಸಂಪುಟದ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಅವರಿಗೆ ತಿಳಿಸಬೇಕಾಗಿತ್ತು. ಆದರೆ DK ಶಿವಕುಮಾರ್ ಅವರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಈ ವಿಚಾರವನ್ನ ಹೇಗೆ ಚರ್ಚೆ ಮಾಡ್ತಾರೆ? ಯಾಕಂದ್ರೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಹೇಗೆ ಚರ್ಚೆ ಮಾಡ್ತಾರೆ ಒಂದು ಪ್ರಶ್ನೆ ಸಹಜವಾಗಿ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮಾತಾಡಲಿಕ್ಕೆ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಸಹ ಸಿದ್ದರಾಮಯ್ಯ ಅವರನ್ನ ಜೊತೆಗೆ ಇಟ್ಕೊಂಡು ಅಧಿಕಾರ ಹಂಚಿಕೆಯ ಸೂತ್ರ ವಿಚಾರ ಇರ್ಬೋದು, ಮತ್ತೆ ತಮ್ಮನ್ನ CM ಮಾಡುವ ವಿಚಾರವನ್ನ ಯಾವ ರೀತಿ ರಾಹುಲ್ ಗಾಂಧಿ ಜೊತೆ ಪ್ರಸ್ತಾಪ ಮಾಡೋದು
ಹೀಗಾಗಿ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾಗಿ ಚರ್ಚೆ ಆಗಿರುವಂತದ್ದು. ಒಂದು ಕಡೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರೆ, ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪುನರ್ರಚನೆ ಬಗ್ಗೆ ಮಾತನಾಡಿರುವಂತಹ ಎಲ್ಲ ರೀತಿಯಾದಂತಹ ಸಾಧ್ಯತೆಗಳಿದೆ. ಒಂದು ವಿಚಾರ ಟು ಬಿ ಪ್ರಿಸೈಸ್ ನಾವು ಮಾತಾಡೋದಾದ್ರೆ, ಯಾರ ಜೊತೆಗೆ ಮೊದಲು ಮಾತಾಡಿದ್ರು ಕ್ರೊನಾಲಜಿ ಗಮನಿಸೋಣ. ಈ ಒಂದು ವಿಡಿಯೋಸ್ ಅನ್ನ ಕ್ರೊನಾಲಜಿ, ಮೊದಲು ಯಾರು ಭೇಟಿಯಾದ್ರು, ಮೊದಲು ಯಾರ ಜೊತೆ ಮಾತಾಡಿದ್ರು, ಆಮೇಲೆ ಬೇರೆ ಇನ್ನೊಬ್ರು ಜಾಯಿನ್ ಆಗಿದ್ದ, ಅದಾದ ನಂತರ ಅವರು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಸಿಎಂ ನ ಮಾತಾಡಿಸಿದ್ದು, ಇದರ ಕ್ರೊನಾಲಜಿ ಏನು, ಯಾರನ್ನ ಫಸ್ಟ್ ಮಾತಾಡಿದ್ರು, ಒಂದು ಜೊತೆಗೆ ಎಷ್ಟೆಷ್ಟು ನಿಮಿಷ ಅಥವಾ ಎಷ್ಟೆಷ್ಟು ಸೆಕೆಂಡ್ಗಳ ಕಾಲ ಈ ಮಾತಾಗಿರಬಹುದು ರಾಮ್? ರೆಹಮಾನ್, ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಆದಂತಹ ಮಾತುಕತೆ ಕೆಲವೇ ನಿಮಿಷಗಳಿಗೆ ಸೀಮಿತವಾಗಿತ್ತು. ಯಾಕಂದರೆ ರಾಹುಲ್ ಗಾಂಧಿ ಅವರು ಆ ಚರ್ಚೆ ಮತ್ತೆ ಇದು ಅಂತೂ ಹೇಳಲಿಕ್ಕಾಗಲ್ಲ. ಯಾಕಂದರೆ ಅವರು ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಮಹತ್ವದ ವಿಚಾರ ಇದಾಗಿತ್ತು. ಒಂದು ವೇಳೆ ಅವರು ಈ ಒಂದು ಚರ್ಚೆಯನ್ನು ನಡೆಸಬೇಕು ಅಂತಿದ್ದಿದ್ರೆ ವಿಮಾನ ನಿಲ್ದಾಣದಲ್ಲೇ ಲಾಬಿ ಇತ್ತು, ಅಲ್ಲಿ ಹೋಗಿ ಅವರು ಕುಳಿತುಕೊಂಡು ಮಾತನಾಡುವಂಥ ಕೆಲಸ ಮಾಡಬಹುದಾಗಿತ್ತು. ಮತ್ತೆ ಏನು ವಿಮಾನ ಇತ್ತು, ವಿಶೇಷ ವಿಮಾನ ಆಗಿರೋದಾಗಿ ವಿಮಾನದ ಒಳಭಾಗದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಮಾತುಕತೆ ನಡೆಸುವಂಥ ಕೆಲಸವನ್ನು ಸಹ ಮಾಡಬೇಕಾಗಿತ್ತು. ಆದರೆ ಆತುರವಾಗಿ ಅದೇ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡು ಮಾತನಾಡಿರುವಂತಹ ವಿಚಾರವನ್ನು ನೋಡಿದ್ರೆ ಸಾಕಷ್ಟು ವಿಚಾರಗಳು ಇಲ್ಲಿ ಮಾತನಾಡಿರಬಹುದು ಅನ್ಸುತ್ತೆ. ಅಂದ್ರೆ ಈಗಾಗಲೇ ಹೇಳದಂತೆ ಪಂಚರಾಜ್ಯಗಳ ಚುನಾವಣೆ ಸಹ ಈಗ ಮುಂದಿದೆ, ಅದು ಸಹ ಸವಾಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗುವಂತಹ ಬೆಳವಣಿಗೆ ಏನಿದೆ ಇತ್ತ ಗಮನ ಹರಿಸುವಂತದ, ಪಂಚರಾಜ್ಯ ಚುನಾವಣೆಯತ್ತ ಗಮನ ಹರಿಸುವಂತದ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರಿಗೂ ಸಹ ಒಂದು ಕಿವಿ ಮಾತನ್ನ ಹೇಳಿ ಪಂಚರಾಜ್ಯದ ಚುನಾವಣೆ ಆಗುವವರೆಗೂ ಸಹ ಇಬ್ಬರೂ ಸಹ ಏನು ಯಾವುದೇ ವಿಚಾರವನ್ನು ಚರ್ಚೆ ಮಾಡದಂತೆಯೂ ಸೂಚನೆಯನ್ನು ನೀಡಿರ್ಬೋದು. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ಈಗಾಗಲೇ ಬಹಿರಂಗವಾಗಿ ಸಾಕಷ್ಟು ಬಾರಿ ಹೇಳಿದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ನಾನು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡ್ತೇನೆ ಅಂತೇಳಿ. ಈ ವಿಚಾರವನ್ನು ಸಿದ್ದರಾಮಯ್ಯ ಅವರು ತಿಳಿಸಿರುವಂತಹ ಸಾಧ್ಯತೆ ಸಹ ಇರ್ತದೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನು ಹೈಕಮಾಂಡ್ ಮೇಲೆ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ತಾವು ಸೂಚನೆ ನೀಡಬೇಕು ಅಂತೇಳಿ ಮನವಿಯನ್ನ ಮಾಡಿರುವಂತಹ ಸಾಧ್ಯತೆ ಸಹ ಇರ್ತದೆ. ಆದರೆ ಪ್ರಮುಖವಾಗಿ ತಾವು ಹೇಳದಂಗೆ ಮೊದಲು ಡಿ ಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಾತನಾಡುವಂತಾರೆ ಎಲ್ಲರೂ ಸಹ ಒಟ್ಟಿಗೆ ಇದ್ದಂತಹ ಸಂದರ್ಭ ಇದು. ಯಾಕಂದ್ರೆ ರಾಹುಲ್ ಗಾಂಧಿ ಬರುವುದಕ್ಕೆ ಮುಂಚೆನೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರೂ ಸಹ ವಿಮಾನ ನಿಲ್ದಾಣದಲ್ಲಿ ಇದ್ರು. ಏಕಕಾಲಕ್ಕೆ ಅವರಿಬ್ಬರು ಸಹ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇಬ್ಬರ ಜೊತೆ ಸಹ ಮಾತುಕತೆ ಒಟ್ಟಿಗೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಒಮ್ಮೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಮಾತನಾಡುವಂಥದ್ದು, ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಾತನಾಡುವಂಥದ್ದು, ಇವೆರಡನ್ನು ಮಾಡ್ತಾರೆ. ಮತ್ತೆ ಟಿವಿ9 ದೃಶ್ಯಗಳಲ್ಲಿ ಗಮನಿಸೋದಾದ್ರೆ ಮೂವರು ಸಹ ಒಟ್ಟಿಗೆ ನಿಂತ್ಕೊಂಡು ಮಾತನಾಡುವಂತ ಕೆಲಸ ಸಹ ಆಗ್ತಾ ಇದೆ. ಸ್ವಲ್ಪ ಅಸ್ಪಷ್ಟವಾದಂತಹ ಆಡಿಯೋ ಸಹ ಕೇಳಿ ಬರ್ತದೆ. ಹೀಗಾಗಿ ಇವತ್ತು ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ನಡೆದಂತಹ ಚರ್ಚೆ, ಅದು ಸಹ ವಿಮಾನದಲ್ಲಿ ವಾಪಸ್ಸು ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಆತುರವಾಗಿ ಮಾತನಾಡಿದ್ದು, ಅಷ್ಟೊಂದು ಆತುರವಾದಂತಹ ಮಾತುಕತೆ ಏನಿತ್ತು ಇದು ಸಹಜ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಆಗ್ತಾ ಇರುವಂತಹ ಅಧಿಕಾರ ಹಂಚಿಕೆಯ ಒಂದು ವಿಚಾರ, ಸೂತ್ರದ ವಿಚಾರ ಇರ್ಬೋದು, ಅಥವಾ ಸಂಪುಟ ಪುನರ್ರಚನೆ, ಈಗಾಗಲೇ 2.5 ವರ್ಷ ಆಗಿದೆ. ಕೆಲವರಿಗೆ ಕೋಕನ್ನ ನೀಡಬೇಕು, ಮತ್ತಷ್ಟು ಜನರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು, ಅಥವಾ ಸಚಿವ ಸಂಪುಟ ಪುನರ್ರಚನೆಯ ವಿಸ್ತರಣೆಯ ಸ್ಥಾನ ಪಲ್ಲಟವನ್ನು ಮಾಡಬೇಕಾ, ಈ ಎಲ್ಲ ವಿಚಾರ ಬಗ್ಗೆ ಸೂಕ್ಷ್ಮವಾಗಿ ಅಂದರೆ ಸ್ಪಷ್ಟವಾಗಿ ಇಲ್ವಾದರೂ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿರುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ರೆಹಮಾನ್. ಎಸ್, ಹೋಲ್ಡ್ ರಾಮ್, ಮಾತಾಡ್ತೀನಿ.